ಇದ್ಯಾಕೆ ಸಾವಿತ್ರಿ ಒಳ್ಳೆ ನಾಯಿನ ಎಳ್ಕೊಂಡು ಹೋದಾಗ ಎಳ್ಕೊಂಡು ಹೋಗ್ತಿದ್ಯಲ್ಲ? ಮನೆಯವರು ಯಾರೋ ಕದ್ದಿದ್ದಾರೆ ಅಂದ್ರಲ್ಲ, ಅದಕ್ಕೆ ವಿಚಾರಿಸ್ತಾ ಇದ್ದೀನಿ. ಅಯ್ಯೋ, ಮನೆಯವ್ರು ಇರಬಹುದು ಅಂತ ಹೇಳ್ದೆ, ಗಣೇಶನಿಂದ ನಾನೆಲ್ಲಿ ಹೇಳ್ದೆ? ದುಡ್ಡಿನ ಅವಶ್ಯಕತೆ ಇದ್ದಿದ್ ಇವನಿಗೆ ತಾನೆ, ಅದಕ್ಕೆ ಅನುಮಾನ. ನಿನಗ ಅನುಮಾನ? ಅದನ್ನ ಕರೆಕ್ಟ್ ಆಗಿ ಹೇಳು. ಅದನ್ ಬಿಟ್ಟು ನನ್ ಮೇಲೆ ಆಪಾದನೆ ಹಾಕ್ಬಿಡ್ಬೇಡಮ್ಮ. ಯಾಕೋ ಗಣೇಶ ಹಾಗೆ ಮಾಡ್ದೆ? ಪಾಪ ಈ ಮನೆಯವರು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಲ್ವಾ? ಇಲ್ಲ ಸಾವಿತ್ರಿ, ಇವನ್ ದುಡ್ಡು ಕದಿಯಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಕೇಳು ಅಮೃತ, ಇನ್ಯಾರು ಕೊಟ್ರು ಅಂತ? ಅತ್ತೆ ಕೊಟ್ರೇನೋ? ನೋಡಿದ್ಯಾ? ನರಹರಿ ಚಿಕ್ಕಪ್ಪ ಕೊಟ್ಟಿರ್ಬಹುದು. ಏನೋ ನರಹರಿ? ಇಲ್ಲ ಅಮೃತ, ಇವನು ಕದ್ದಿದ್ದಾನೆ. ಇಲ್ಲ ಅಕ್ಕ, ನನ್ ಬ್ಯಾಗಲ್ಲ ದುಡ್ಡು ಸಿಕ್ತು. ಹೌದೌದು, ಇವನ್ ಹೇಳೋದ್ ನೋಡಿದ್ರೆ ಇವನ್ ಮೊರೆ ಕೇಳಿ ಆ ದೇವ್ರೆ ಇವನ್ ಬ್ಯಾಗಲ್ಲಿ ದುಡ್ಡು ಇಟ್ಬಿಟ್ಟಂತೆ, ಅಲ್ವೇನೋ? ಮಾತಾಡಕ್ ಬಿಡೆ. ಸುಮ್ನೆ ಇರು ಅಮೃತ, ಕದಿಯೋದ್ ಕದ್ಬಿಟ್ಟು ಸುಳ್ಳು ಬೇರೆ ಹೇಳ್ತಾರೆ. ನಾಚೆ ಆಗಲ್ವೇನ್ರಿ ನಿಮ್ಗೆ? ಇವ್ರ ಮೇಲೆ ಕಳ್ತನದ ಆರೋಪ ಹೊರಿಸ್ತೀರಲ್ಲ, ಎಷ್ಟಿ ಧೈರ್ಯ ನಿಮ್ಗೆ? ಕಳ್ತನ ಹುಚ್ಚಿಗೆ ಹಿಡಿದಿದ್ಯಾ ನಿಂಗೆ? ಹುಚ್ಚಿ ಅತ್ತೆ, ಸುಮಿತ್ರನ ಹುಚ್ಚಿದ್ರೆ ಚೆನ್ನಾಗಿಲ್ಲ ನೋಡಿ. ಅನ್ಲಿ ಬಿಡ್ರಿ, ನಾನ್ ಹುಚ್ಚಿನೇ ಏನ್ರಿ ಇವಾಗ? ಇವ್ರ ಮೇಲೆ ಕಳ್ತನದ ಆರೋಪ ಹೊರಿಸ್ತೀರಲ್ಲ, ಏನ್ರಿ ಸಾಕ್ಷಿ ಇದೆ ನಿಮ್ಗೆ? ಏನ್ ಸಾಕ್ಷಿ ಇದೆ? ಮಿತ್ರ, ಸುಮ್ನೆ ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನನ್ ಬಾಯಲ್ಲಿ ಕೆಟ್ಟ ಸಾಕಾಗಿದೆ ನನ್ಗೆ. ನಿಮ್ಮನ್ನೆಲ್ಲ ಸಹಿಸ್ಕೊಂಡ್ ನನಗೆ ಸಾಕಾಗಿ ಹೋಗಿದೆ. ಅತ್ತೆ ನನಗೆಲ್ಲ ಹೇಳಿದ್ರು ಸಾವಿತ್ರಿ, ಗಣೇಶ ದುಡ್ಡು ಕದಿಯಕ್ ಸಾಧ್ಯನೇ ಇಲ್ಲ. ಅವ್ನ್ ಕದ್ದಿಲ್ದೆ ಇದ್ರೆ ಅವನ್ ಬ್ಯಾಗಲ್ಲಿ ಅಷ್ಟೊಂದು ದುಡ್ಡು ಹೇಗ್ ಬರಕ್ ಸಾಧ್ಯನಾ? ಅಹಲ್ಯ ಏನಾದ್ರೂ ಕಿತಾಪತಿ ಮಾಡಿರ್ಬಹುದಲ್ವಾ? ಅವ್ರಿಗೇನು ಬೇರೆ ಕೆಲ್ಸ ಇರಲ್ವಾ? ಯಾವಾಗ್ಲೂ ನಮಗ್ ತೊಂದ್ರೆ ಕೊಡೋದೇ ಕೆಲ್ಸನ. ನರಹರಿ, ಸಾವಿತ್ರಿ, ಅಲ್ಲಿ ಸುಮಿನು ಮತ್ತು ಅತ್ತಿನ ಜಗಳಾಡ್ತಾ ಇದಾರೆ. ನೀವು ಬೇಗ ಬರ್ದಿದ್ರೆ ಕೊಲೆ ಆಗೋಗ್ಬಿಡುತ್ತಲ್ಲಿ. ಬೇಗ ಬನ್ನಿ. ಮಾತಾಡಿದ್ರಿ ಬಗ್ಗೆ ಇನ್ನೊಂದು ಬಿಡ್ತೀನಿ ನಾನು. ಬಿಡೆ, ನಿಮಗ್ ಹುಚ್ಚಿಡ್ದಿರೋದು ನನಗಲ್ಲ, ಹುಚ್ಚಿಡ್ ತರ ಕಾಣ್ತಿರೋದು ನೀವೋ ನಾನ? ಹೇಳೆ ಸಾವಿತ್ರಿ, ರಾಕ್ಷಸಿ ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರೆ ನಾಲ್ಗೆ ಸೇರ್ಬಿಡ್ತೀನಿ. ನೀವು ಇನ್ನೊಂದು ಮಾತಾಡ್ಬಿಡಿ. ನಿನ್ ಗಂಡ ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಮನುಷ್ಯಳಾಗಿರಲ್ಲ. ಪರಶು ಅಣ್ಣನೇ ಕದ್ದಿದ್ದಾರೆ ಅಂತ ಅವ್ರೆಲ್ಲಿ ಹೇಳಿದ್ರು? ಪರಶು ಅಣ್ಣ ಕದ್ದಿಲ್ವಲ್ಲ? ಕದ್ದಿಲ್ಲ ಅಲ್ವಾ? ಅದ್ ನಿನಗ್ ಗೊತ್ತು, ಈ ಮನೆಯವ್ರಿಗೆಲ್ಲ ಗೊತ್ತು ಕಣೆ. ಅದು ಅಹಲ್ಯ ಅವ್ರಿಗೂ ಗೊತ್ತಕ್ಕ. ಕತ್ತಿರೋದು ಗಣೇಶ. ಇತ್ತೀಚೆಗೆ ಸುಮಿತ್ರ ಒಂಥರ ಆಡ್ತಿದ್ದಾಳೆ. ನಿನಗ್ ಜ್ವರ ಅಂತ ನನ್ನ ಹತ್ರ ಹೇಳಿದ್ಲು, ನೀನ್ ಚೆನ್ನಾಗೇ ಇದ್ಯಾ. ನನಗ್ ಜ್ವರ ಅಂತ ನಿನ್ನ ಹತ್ರ ಹೇಳಿದ್ಲು, ನಾನು ಚೆನ್ನಾಗೇ ಇದ್ದೀನಿ. ಆ ವನಿತನ್ ಭೂತ ಬೇರೆ ಕಾಣಿಸ್ತಾ ಇದೆ ಅಂತಾಳೆ. ಅತ್ತೆ, ನನ್ನ ಮಾತು ನಂಬಿ, ಸುಮಿತ್ರ ಹುಚ್ಚಿ ಅಲ್ಲ. ನಾನೆಲ್ಲ ಹಾಗೆ ಹೇಳಿದ್ನೋ? ಹಿಂದೆ ಒಂದ್ಸಲ ಅವಳ ಮನಸ್ಸಿನ ಮೇಲೆ ಆಘಾತ ಆದಾಗ ಡಾಕ್ಟರ್ ಹತ್ರ ತೋರಿಸಿದ್ವಿ, ಆದ್ರೆ ಟ್ರೀಟ್ಮೆಂಟ್ ಪೂರ್ತಿ ಆಗಿಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಸುಮಿತ್ರನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅಂತನಾ? ಬೇಡ ಅತ್ತೆ, ದಯವಿಟ್ಟು ಹಾಗೆ ಮಾಡಬೇಡಿ. ಹೆಂಡತಿ, ಮನೆ, ಮಕ್ಕಳು, ಸಂಸಾರ ಅನ್ನೋದು ಸುಖನ ಈಗ ತಾನೇ ಅನುಭವಿಸೋದಕ್ಕೆ ಶುರು ಮಾಡಿ. ಇಲ್ಲ ಕಣ, ಅವಳಿಗೆ ಟ್ರೀಟ್ಮೆಂಟ್ ಮುಂದುವರ್ಸೋಣ ಅಂತ. ಅದೇನು, ನಾನು ಅದ್ರ ಬಗ್ಗೆ ಎಲ್ಲ ಯೋಚಿಸೋಲ್ಲ. ನನಗೆ ಗೊತ್ತಿರೋದು ಒಂದೇ ಅತ್ತೆ, ನೀವೇನು ಹೇಳ್ತಿರೋ ಹಾಗೆ ಕೇಳ್ಬಿಡೋದು. ಯಾಕೆಂದ್ರೆ ನೀವೇನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಅಲ್ವಾ ಅತ್ತೆ.